Hi students, welcome to this session on types of functions, which is session number 8 in C and linear data structures for second semester BCA. There are two types of functions in C programming. First one is built-in function and another one is user-defined function. Let us see these one by one. Built-in functions are the functions which are already embedded in header files. By making use of those header files in our program, we can use built-in functions. The system provided these functions and stored in the library. Therefore, these are also called library functions. Example, scanf, printf, string copy. ನಾವು ಇದನ್ನೆಲ್ಲ ನೋಡಿದ್ದೀವಿ ಲಾಸ್ಟ್ ಸೆಷನ್ಸಲ್ಲಿ. ನಾವು ಈ ಫಂಕ್ಷನ್ಸನ್ನು ಯೂಸ್ ಮಾಡ್ಕೋಬೇಕು ಬಿಲ್ಟ್ ಇನ್ ಫಂಕ್ಷನ್ಸನ್ನು ಅಂತಂದರೆ ಅದರ ಕರಸ್ಪಾಂಡಿಂಗ್ ಲೈಬ್ರರಿ ಫಂಕ್ಷನ್ನ ಅಥವಾ ಹೆಡರ್ ಫೈಲನ್ನು ನಮ್ಮ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ನಾವು ಇನ್ಕ್ಲೂಡ್ ಮಾಡಿಕೊಂಡಾಗ ಸ್ಕ್ಯಾನ್ ಪ್ರಿಂಟ್ ಈ ಫಂಕ್ಷನ್ಸನ್ನು ನಾವು ಯೂಸ್ ಮಾಡ್ಬೋದು ನಮ್ಮ ಪ್ರೋಗ್ರಾಮಲ್ಲಿ. ಅದೇ ಥರ ಸ್ಟ್ರಿಂಗ್ ಕಾಪಿ, ಸ್ಟ್ರಿಂಗ್ ಲೋಯರ್, ಸ್ಟ್ರಿಂಗ್ ಕಂಪೇರ್, ಸ್ಟ್ರಿಂಗ್ ಲೆಂತ್, ಸ್ಟ್ರಿಂಗ್ ಕ್ಯಾಟ್ ಈ ಥರ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸನ್ನು ಯೂಸ್ ಮಾಡಬೇಕು ಅಂತಂದರೆ string.h ಹೆಡರ್ ಫೈಲನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಹ್ಯಾಶ್ ಇನ್ಕ್ಲೂಡ್ string.h ಅಂತ ಇನ್ಕ್ಲೂಡ್ ಮಾಡ್ಕೋಬೇಕು. ಹೀಗೆ ಬಿಲ್ಟ್ ಇನ್ ಫಂಕ್ಷನ್ಸ್ ಆಲ್ರೆಡಿ ದೇ ಆರ್ ಪ್ರೆಸೆಂಟ್ ಇನ್ ದ ಲೈಬ್ರರಿ. By including the header file in our program, we can make use of those. In a user-defined function ಅಂತಂದರೆ these functions are defined by the user at the time of writing the program. ಇದನ್ನು ನಾವೇ ನಮ್ಮ ಪ್ರೋಗ್ರಾಮ್ ಬರೆಯುವಾಗ ಈ ಫಂಕ್ಷನನ್ನು ಬರಿತೀವಿ, ಯೂಸರ್ ಡಿಫೈನ್ಡ್ ಫಂಕ್ಷನ್. ಇಲ್ಲಿ ನಮ್ಮ ಫಂಕ್ಷನ್ಗೆ ಕೊಡುವಂಥ ನೇಮ್ಸು ಐಡೆಂಟಿಫೈಯರ್ಸ್ ಆಗಿರುತ್ತೆ. ಅಂದರೆ ವೇರಿಯಬಲ್ ನೇಮ್ಸ್ ನಾವು ಹೇಗೆ ಕೊಡ್ತೀವಿ ಸಿ ಪ್ರೋಗ್ರಾಮಿಂಗಲ್ಲಿ ಆ ಥರ ಕೊಡ್ತೀವಿ. ಬಟ್ ದೇ ಶುಡ್ ಬಿ ಯೂನಿಕ್. ಒಂದು ಫಂಕ್ಷನಿಗೆ ಕೊಟ್ಟಿರುವಂಥ ನೇಮನ್ನು ಇನ್ನೊಂದು ಫಂಕ್ಷನಿಗೆ ಕೊಡಬಾರ್ದು. ಇದು ಒಂದು ಎಕ್ಸಾಂಪಲ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಗೆ. ನೋಡಿ, ಇಲ್ಲಿ ಹೆಡರ್ ಫೈಲ್ಸನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಹ್ಯಾಶ್ ಇನ್ಕ್ಲೂಡ್ stdio.h. ಸಾಮಾನ್ಯವಾಗಿ ಎಲ್ಲ ಪ್ರೋಗ್ರಾಮ್ಗೂ ಇದನ್ನು ನಾವು ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಇದು ಫಂಕ್ಷನ್, ಯೂಸರ್ ಡಿಫೈನ್ಡ್ ಫಂಕ್ಷನ್. ಇದು ಫಂಕ್ಷನ್ ನೇಮ್, ವಾಯ್ಡ್ ಮೈ ಫಂಕ್ಷನ್. ಇದು ಫಂಕ್ಷನ್ ಬಾಡಿ. ಇದಿಷ್ಟು ಯೂಸರ್ ಡಿಫೈನ್ಡ್ ಫಂಕ್ಷನ್ ನಾವು ಬರೆದಿರೋವಂಥದ್ದು. ಇದು ಮೇನ್ ಫಂಕ್ಷನ್ ಅಥವಾ ಮೇನ್ ಪ್ರೋಗ್ರಾಮ್. ಅದರೊಳಗಡೆ ನಾವೇನು ಮಾಡ್ತೀವಿ, ಈ ಯೂಸರ್ ಡಿಫೈನ್ಡ್ ಫಂಕ್ಷನನ್ನು ಕಾಲ್ ಮಾಡ್ತೀವಿ, ಅದನ್ನು ಇಲ್ಲಿಗೆ ಆ್ಯಕ್ಸೆಸ್ ಮಾಡ್ತೀವಿ. ಮೈ ಫಂಕ್ಷನ್ ಅನ್ನೋದು ನಾನು ಬರೆದಿರೋಂಥ ಯೂಸರ್ ಡಿಫೈನ್ಡ್ ಫಂಕ್ಷನಿನ ಹೆಸರು ಮೈ ಫಂಕ್ಷನ್. ಸೊ ನಾವು ಈ ಥರ ಮೈ ಫಂಕ್ಷನ್ ಅಂತ ಬರೆದು ಎ ಪೇರ್ ಆಫ್ ಪ್ಯಾರಂಥಿಸಿಸನ್ನು ಹಾಕಿ ಸೆಮಿಕೋಲನ್ ಕೊಟ್ಟರೆ ಕಂಟ್ರೋಲ್ ಈ ಮೇನ್ ಪ್ರೋಗ್ರಾಮಿಂದ ಫಂಕ್ಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ನೇಮ್ ಮಸ್ಟ್ ಬಿ ಯುನಿಕ್ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದರೆ ಇಲ್ಲಿ ಕರೆಕ್ಟಾಗಿ ನಾವು ನೇಮನ್ನು ಏನು ಮೆನ್ಷನ್ ಮಾಡಿರ್ತೀವೋ ಅದೇ ಫಂಕ್ಷನ್ಗೆ ಕಂಟ್ರೋಲು ಟ್ರಾನ್ಸ್ಫರ್ ಆಗುತ್ತೆ. 2-3 ಫಂಕ್ಷನ್ಸನ್ನು ಕಾಲ್ ಮಾಡುವಾಗ ಆ ಥರ ಸೇಮ್ ಹೆಸರನ್ನು ಕೊಟ್ಟಾಗ ಕಾನ್ಫ್ಲಿಕ್ಟ್ ಆಗುತ್ತೆ, ಯಾವ ಫಂಕ್ಷನ್ಗೆ ರೆಫರ್ ಮಾಡ್ತಾ ಇದ್ದೀವಿ ಅಂತ. ಸೊ ದ ಫಂಕ್ಷನ್ ನೇಮ್ ಶುಡ್ ಬಿ ಯೂನಿಕ್. ಯೂಸರ್ ಡಿಫೈನ್ಡ್ ಫಂಕ್ಷನ್ಸಲ್ಲಿ ಏನೇನು ಎಲಿಮೆಂಟ್ಸ್ ಇರುತ್ತೆ ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಂಕ್ಷನ್ ಪ್ರೋಟೋಟೈಪ್, ಫಂಕ್ಷನ್ ಕಾಲ್, ಫಂಕ್ಷನನ್ನು ಹೇಗೆ ನಾವು ಡಿಫೈನ್ ಮಾಡ್ತೀವಿ, ಫಂಕ್ಷನ್ ಕಾಲ್ ಹೇಗೆ ಮಾಡ್ತೀವಿ ಮೇನ್ ಪ್ರೋಗ್ರಾಮಿಂದ, ಫಂಕ್ಷನ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್. ಮೇನ್ ಪ್ರೋಗ್ರಾಮಿಂದ ಫಂಕ್ಷನ್ಗೆ ಏನೇನು ಆರ್ಗ್ಯುಮೆಂಟ್ಸನ್ನು ಪಾಸ್ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಅದನ್ನು ಪ್ಯಾರಾಮೀಟರ್ಸ್ ಆಗಿ ಫಂಕ್ಷನ್ ಹೇಗೆ ರಿಸೀವ್ ಮಾಡಿಕೊಳ್ಳುತ್ತೆ ಅನ್ನೋದನ್ನು ನೋಡ್ತೀವಿ. ಫಂಕ್ಷನ್ ಡೆಫಿನಿಷನ್ಸ್, ಕೊನೆಯದಾಗಿ ಫಂಕ್ಷನನ್ನು ಹೇಗೆ ಡಿಫೈನ್ ಮಾಡ್ತೀವಿ ಅಂತ. ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ಎನಿ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಇದಿಷ್ಟು ಸೇರಿಕೊಂಡು ಒಂದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಆಗುತ್ತೆ.
ಒನ್ ಬೈ ಒನ್ ನೋಡ್ತಾ ಹೋಗೋಣ ಅದನ್ನು. ಫಂಕ್ಷನ್ ಪ್ರೋಟೋಟೈಪ್ ಅಂತಂದರೆ ಏನು ಅಂತ. ಇದು ಒಂದು ಪ್ರೋಗ್ರಾಮ್. ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಒಂದು ಯೂಸರ್ ಡಿಫೈನ್ಡ್ ಫಂಕ್ಷನನ್ನು ಬರೆದಿದ್ದೀವಿ. ಅದನ್ನು ಮೇನ್ ಪ್ರೋಗ್ರಾಮಲ್ಲಿ ಕಾಲ್ ಮಾಡ್ತಾ ಇದ್ದೀವಿ. ಆ ಪ್ರೋಗ್ರಾಮ್ ನೇಮ್ ಸಮ್. ಸೊ ಈ ಫಸ್ಟ್ ಲೈನ್ ಏನಿದೆ ಯೂಸರ್ ಡಿಫೈನ್ಡ್ ಪ್ರೋಗ್ರಾಮಲ್ಲಿ ಫಸ್ಟ್ ಲೈನ್ ಏನಿದೆ ಅದನ್ನು ಪ್ರೋಟೋಟೈಪ್ ಅಥವಾ ಫಂಕ್ಷನ್ ಪ್ರೋಟೋಟೈಪ್ ಅಂತ ಕರಿತೀವಿ. ದಿಸ್ ಸ್ಪೆಸಿಫೈಸ್ ಫಂಕ್ಷನ್ ನೇಮ್, ಪ್ಯಾರಾಮೀಟರ್ಸ್ ಆ್ಯಂಡ್ ದ ರಿಟರ್ನ್ ಟೈಪ್. ಈ ಮೂರು ಸೇರಿಕೊಂಡು ನಾವು ಇದನ್ನ ಪ್ರೋಟೋಟೈಪ್ ಅಂತ ಕರಿತೀವಿ. ಪ್ರೋಟೋಟೈಪಲ್ಲಿ ಏನಿರುತ್ತೆ, ಈ ಫಂಕ್ಷನ್ನು ಯಾವ ಥರದ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ ಮೇನ್ ಪ್ರೋಗ್ರಾಮ್ಗೆ ಅನ್ನೋದು ಡೇಟಾ ಟೈಪ್ ಇದು ಫಸ್ಟು. ಆಮೇಲೆ ಫಂಕ್ಷನ್ ನೇಮ್ ಇರುತ್ತೆ, ಐಡೆಂಟಿಫೈಯರ್ ಅದು. ಆಮೇಲೆ ಪ್ಯಾರಾಮೀಟರ್ಸ್ ಲಿಸ್ಟ್ ಇರುತ್ತೆ, ಎಷ್ಟು ಪ್ಯಾರಾಮೀಟರ್ಸನ್ನು ರಿಸೀವ್ ಮಾಡ್ಕೊಳ್ತಾ ಇದೆ. ಆಮೇಲೆ ಆಫ್ ವಾಟ್ ಟೈಪ್ ದೋಸ್ ಪ್ಯಾರಾಮೀಟರ್ಸ್ ಆರ್ ಅನ್ನೋ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಸಿಂಟ್ಯಾಕ್ಸ್: ರಿಟರ್ನ್ ಟೈಪ್, ನೇಮ್ ಆಫ್ ದ ಫಂಕ್ಷನ್, ಲಿಸ್ಟ್ ಆಫ್ ದ ಪ್ಯಾರಾಮೀಟರ್ಸ್. ಇದಿಷ್ಟನ್ನು ನಾವು ಫಂಕ್ಷನ್ ಪ್ರೋಟೋಟೈಪ್ ಅಂತ ಕರಿತೀವಿ. ಎಕ್ಸಾಂಪಲ್: ವಾಯ್ಡ್ ಸಮ್ ಆಫ್ ಇಂಟ್ ಕಾಮ ಇಂಟ್. ಫಂಕ್ಷನ್ ಪ್ರೋಟೋಟೈಪ್ ಅಂತಂದರೆ ಈ ಫಸ್ಟ್ ಲೈನ್ ಮಾತ್ರ. ಈ ಫಂಕ್ಷನ್ ಬಾಡಿ ಪ್ರೋಟೋಟೈಪಲ್ಲಿ ಸೇರ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಎಲಿಮೆಂಟ್ ಫಂಕ್ಷನ್ ಕಾಲ್. ಫಂಕ್ಷನ್ ಕಾಲ್ ಅನ್ನೋದು ನಾವು ಮೇನ್ ಪ್ರೋಗ್ರಾಮ್ ಏನಿದೆ ಅಲ್ಲಿ ಯಾವ ಪಾಯಿಂಟಲ್ಲಿ ನಮ್ಮ ಯೂಸರ್ ಡಿಫೈನ್ಡ್ ಫಂಕ್ಷನನ್ನು ಕಾಲ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸೂಚಿಸುತ್ತೆ. ಈ ಎಕ್ಸಾಂಪಲಲ್ಲಿ ಇದು ಫಂಕ್ಷನ್ ಕಾಲ್ ನೋಡಿ, ಇದು ಫಂಕ್ಷನ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಮೇನ್ ಪ್ರೋಗ್ರಾಮಲ್ಲಿ ನಾವು ಇಲ್ಲಿ ಕಾಲ್ ಮಾಡ್ತಾ ಇದ್ದೀವಿ ಅದನ್ನು. ಸಮ್ ಆಫ್ ಇಂಟ್ ಇಂಟ್, ಸಮ್ ಆಫ್ ಇಂಟ್ ಇಂಟ್ ಹೀಗೆ ಕಾಲ್ ಮಾಡಿದ ತಕ್ಷಣ ಕಂಟ್ರೋಲ್ ಮೇನ್ ಪ್ರೋಗ್ರಾಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಎ ಫಂಕ್ಷನ್ ಕ್ಯಾನ್ ಬಿ ಕಾಲ್ಡ್ ಬೈ ಸ್ಪೆಸಿಫೈಯಿಂಗ್ ನೇಮ್ ಆ್ಯಂಡ್ ಲಿಸ್ಟ್ ಆಫ್ ಆರ್ಗ್ಯುಮೆಂಟ್ಸ್. ನೋಡಿ, ಫಂಕ್ಷನ್ ಕಾಲ್ ಮಾಡೋದು ಹೀಗೆ. ಆ ಫಂಕ್ಷನ್ ನೇಮ್ ಇರಬೇಕು, ಅದರ ಜೊತೆಗೆ ಲಿಸ್ಟ್ ಆಫ್ ಆರ್ಗ್ಯುಮೆಂಟ್ಸ್ ಇರಬೇಕು. ಇಲ್ಲಿ ಎಷ್ಟು ಆರ್ಗ್ಯುಮೆಂಟ್ಸ್ ಬೇಕಾಗಿದೆ ಅಷ್ಟು ಆರ್ಗ್ಯುಮೆಂಟ್ಸ್, ಅದು 1-to-1 ಮ್ಯಾಪಿಂಗ್ ಇರಬೇಕು. ಇಫ್ ದೆರ್ ಈಸ್ ನೋ ಆರ್ಗ್ಯುಮೆಂಟ್ಸ್, ಒಂದು ವೇಳೆ ನಾವಿಲ್ಲಿ ನಮ್ಮ ಯೂಸರ್ ಡಿಫೈನ್ಡ್ ಫಂಕ್ಷನ್ನಲ್ಲಿ ಏನೂ ಡೇಟಾ ಮ್ಯಾನಿಪ್ಯುಲೇಷನ್ ಮಾಡ್ತಾ ಇಲ್ಲ ಅಥವಾ ಯಾವುದೂ ಡೇಟಾ ಇಲ್ಲಿಂದ ತರಿಸ್ಕೋಬೇಕಾಗಿಲ್ಲ ಅಂತಾದರೆ ಯಾವುದೇ ಆರ್ಗ್ಯುಮೆಂಟನ್ನು ನಾವಿಲ್ಲಿ ಮೆನ್ಷನ್ ಮಾಡೋದು ಬೇಡ. ಆಗ ಎ ಪೇರ್ ಆಫ್ ಎಂಟಿ ಪ್ಯಾರಂಥೆಸಿಸನ್ನು ನಾವೇನು ಮೆನ್ಷನ್ ಮಾಡಬೇಕಿಲ್ಲಿ. ಹೇಗೆ? ಸಮ್ ಈ ಥರ ಎಂಟಿ ಪ್ಯಾರಂಥೆಸಿಸ್ ಸೆಮಿಕಾಲನ್ ಈ ಥರ ಕಾಲ್ ಮಾಡಿದ್ರೆ ಮೇನ್ ಪ್ರೋಗ್ರಾಮಿಂದ ಕಂಟ್ರೋಲು ಫಂಕ್ಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದಿಷ್ಟು ಎಕ್ಸಿಕ್ಯೂಟ್ ಆಗುತ್ತೆ. ಇದು ಫಂಕ್ಷನ್ ಕಾಲ್ ಮಾಡೋಂಥ ಸಿಂಟ್ಯಾಕ್ಸ್. ಒಂದು ವೇಳೆ ಫಂಕ್ಷನ್ನು ಯೂಸರ್ ಡಿಫೈನ್ಡ್ ಫಂಕ್ಷನ್ ಇದೆಯಲ್ವ, ಇದು ಒಂದು ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ ಅಂತ ಆದರೆ ನಾವೇನು ಮಾಡಬೇಕು, ವಾಪಸ್ ಅಲ್ಲಿಂದ ಬರೋಂಥ ವ್ಯಾಲ್ಯೂನ ರಿಸೀವ್ ಮಾಡ್ಕೋಬೇಕು ಮೇನ್ ಪ್ರೋಗ್ರಾಮಲ್ಲಿ. ಸೊ ಅದಕ್ಕೊಂದು ವೇರಿಯಬಲ್ ಬೇಕಲ್ವಾ. ಸೊ ಅಸೈನ್ಮೆಂಟ್ ಸ್ಟೇಟ್ಮೆಂಟನ್ನು ಬರಿತೀವಿ. ಫಾರ್ ಎಕ್ಸಾಂಪಲ್, ಎ ಈಸ್ ಈಕ್ವಲ್ ಟು ಸಮ್ ಆಫ್ ಇಂಟ್ ಇಂಟ್ ಅಂತ ಫಂಕ್ಷನ್ ಕಾಲ್ ಮಾಡ್ತೀವಿ. ಸೊ ಇದು ಎಕ್ಸಿಕ್ಯೂಷನ್ ಆದ ತಕ್ಷಣ ಈ ಸ್ಟೇಟ್ಮೆಂಟು ಏನಾಗುತ್ತೆ, ಕಂಟ್ರೋಲು ಫಂಕ್ಷನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದಷ್ಟು ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆಗಿ ಇಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಇರುತ್ತೆ. ಓಕೆ, ರಿಟರ್ನ್. ಸೊ ಅಲ್ಲಿ ಕಂಪ್ಯೂಟ್ ಆಗಿರೋಂಥ ವ್ಯಾಲ್ಯೂನ ಇದು ರಿಟರ್ನ್ ಮಾಡುತ್ತೆ ಯೂಸರ್ ಡಿಫೈನ್ಡ್ ಪ್ರೋಗ್ರಾಮ್. ಅಲ್ಲಿಂದ ರಿಟರ್ನ್ ಆಗುವಂಥ ವ್ಯಾಲ್ಯೂ ಏನಾಗಬೇಕು, ಇದು ಎಕ್ಸಿಕ್ಯೂಟ್ ಆಗೈತಲ್ವ ಈ ಸ್ಟೇಟ್ಮೆಂಟು, ಇಲ್ಲಿಗೆ ಬಂದಂಥ ವ್ಯಾಲ್ಯೂ ಏನಾಗುತ್ತೆ, ಎಗೆ ಅಸೈನ್ ಆಗುತ್ತೆ. ಹಾಗಾಗಿ ಯಾವಾಗ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನಿಂದ ವ್ಯಾಲ್ಯೂನ ರಿಸೀವ್ ಮಾಡ್ಕೊಳ್ತೀವಿ ಆ ಟೈಮಲ್ಲಿ ನಾವು ಫಂಕ್ಷನ್ ಕಾಲನ್ನು ಯಾವ ಥರ ಮಾಡ್ತೀವಿ, ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಥರ ಮಾಡ್ತೀವಿ. ಈ ಥರ LHS ಇರುತ್ತೆ, RHS ಇರುತ್ತೆ. ಜಸ್ಟ್ ಫಂಕ್ಷನನ್ನು ಅಷ್ಟೇ ಕಾಲ್ ಮಾಡ್ತೀವಿ, ಅಲ್ಲಿಂದ ಯಾವುದು ವ್ಯಾಲ್ಯೂ ತಗೊಳ್ಳಲ್ಲ ಅಂತಂದರೆ ಈ ಥರ ಸ್ಟೇಟ್ಮೆಂಟನ್ನು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಈಸ್ ಫಂಕ್ಷನ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್. ಇದ್ರ ಬಗ್ಗೆ ನಾವು
ಪ್ರೀವಿಯಸ್ ಸೆಷನ್ಸಲ್ಲಿ ಮಾತಾಡಿದ್ದೀವಿ. ಫಂಕ್ಷನ್ ಕಾಲ್ ಮಾಡೋವಾಗ ಮೇನ್ ಪ್ರೋಗ್ರಾಮಿಂದ ಆ ಪ್ಯಾರಂಥಿಸಿಸ್ ಒಳಗಡೆ ನಾವು ಮೆನ್ಷನ್ ಮಾಡ್ತೀವಲ್ವಾ, ಅದನ್ನು ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಯೂಸರ್ ಡಿಫೈನ್ಡ್ ಫಂಕ್ಷನ್ನಲ್ಲಿ ಫಂಕ್ಷನ್ ಪ್ರೋಟೋಟೈಪಲ್ಲಿ ಇಲ್ಲಿ ಲಿಸ್ಟ್ ಮಾಡಿರೋಂಥ ವೇರಿಯಬಲ್ಸ್ ಏನಿದೆ ಇದನ್ನು ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಆರ್ಗ್ಯುಮೆಂಟ್ಸನ್ನ ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಅಂತಲೂ ಕರಿತೀವಿ. ಆ್ಯಕ್ಚುಲಿ ನಾವು ಮ್ಯಾನ್ಯುಪುಲೇಟ್ ಮಾಡಬೇಕಾಗಿರೋದು ಈ ಡೇಟಾ ಮೇಲೆ. ಸೊ ಇವು ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್. ಪ್ಯಾರಾಮೀಟರ್ಸ್ ಆರ್ ಆಲ್ಸೋ ಕಾಲ್ಡ್ ಫಾರ್ಮಲ್ ಪ್ಯಾರಾಮೀಟರ್ಸ್. ಇವು ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್, ಇವು ಫಾರ್ಮಲ್ ಪ್ಯಾರಾಮೀಟರ್ಸ್. ಅಂದರೆ ಇಲ್ಲಿ ಬರೋಂಥ ವ್ಯಾಲ್ಯೂನ ಟೆಂಪರರಿಯಾಗಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಾವು ಬೇರೆ ಯಾವುದೇ ವೇರಿಯಬಲ್ ನೇಮ್ಸನ್ನು ಇಲ್ಲಿ ಯೂಸ್ ಮಾಡಬಹುದು. ಎಕ್ಸಾಂಪಲ್ಲು ಸಮ್ ಆಫ್ ಇಂಟ್ ಇಂಟ್ ಇಲ್ಲ ಬರ್ತಿದ್ದೀವಲ್ವ, ಇದು ಸಮ್ ಆಫ್ ಇಂಟ್ ಇಂಟ್, ಇದು ಪ್ಯಾರಾಮೀಟರ್ಸ್. ಇದು ಸಮ್ ಆಫ್ ಇಂಟ್ ಇಂಟ್, ಇಲ್ಲಿ ಅದು ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಇಲ್ಲಿ ಬರೀ ಡೇಟಾ ಟೈಪನ್ನು ಅಷ್ಟೇ ಮೆನ್ಷನ್ ಮಾಡಿದ್ದೀವಿ. ಇದರೊಟ್ಟಿಗೆ ನಾವು ವೇರಿಯಬಲ್ ನೇಮನ್ನು ಕೂಡ ಮೆನ್ಷನ್ ಮಾಡ್ಬೋದು. ಇಲ್ಲಿದೆಯಲ್ಲ ಹೀಗೆ ಇಂಟ್ ಎಕ್ಸ್ ಇಂಟ್ ವೈ ಹಾಗೆ. ಫಂಕ್ಷನ್ ಡೆಫಿನಿಷನ್ ಆ್ಯಂಡ್ ರಿಟರ್ನ್ ಸ್ಟೇಟ್ಮೆಂಟ್, ನಾವು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಫಂಕ್ಷನ್ ಡೆಫಿನಿಷನ್ ಅಂದರೆ ಈಗ ಡಿಕ್ಲರೇಷನ್ ಅಂತಂದರೆ ಇಂಥ ಒಂದು ಫಂಕ್ಷನನ್ನು ನನ್ನ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತೀನಿ ಅಂತ ಮೊದಲೇ ಕಂಪೈಲರ್ಗೆ ತಿಳಿಸಿ ಹೇಳೋದು, ಡಿಕ್ಲೇರ್ ಮಾಡೋದು. ಫಂಕ್ಷನ್ ಡೆಫಿನಿಷನ್ ಅಂತಂದರೆ ಕಂಪ್ಲೀಟಾಗಿ ಆ ಫಂಕ್ಷನ್ ಬಾಡಿ ಒಳಗಡೆ ನಾವೇನು ಆಪರೇಷನ್ ಪರ್ಫಾರ್ಮ್ ಮಾಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ ಎಲ್ಲವನ್ನು ಕೂಡ ಬರೆಯೋದು. ಅಲ್ಲಿ ಫಂಕ್ಷನ್ ಹೆಡರ್ ಇರುತ್ತೆ, ಆಮೇಲೆ ಫಂಕ್ಷನ್ ಬಾಡಿ ಇರುತ್ತೆ. ಫಂಕ್ಷನ್ ಡೆಫಿನಿಷನ್ ಅಂತ ಅಂದರೆ. ರಿಟರ್ನ್ ಸ್ಟೇಟ್ಮೆಂಟ್ ಯೂಸರ್ ಡಿಫರೆಂಟ್ ಫಂಕ್ಷನಲ್ಲಿ ಎಲ್ಲ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದಮೇಲೆ ಯಾವುದಾದ್ರೂ ವ್ಯಾಲ್ಯೂನ ರಿಟರ್ನ್ ಮಾಡಬೇಕು ಅಂತ ಇದ್ದರೆ ಕೊನೆಗೊಂದು ರಿಟರ್ನ್ ಸ್ಟೇಟ್ಮೆಂಟನ್ನು ಮೆನ್ಷನ್ ಮಾಡಿರ್ತೀವಿ. ಆ ಪ್ಯಾರಂಥಿಸಿಸ್ ಒಳಗಡೆ ಕಳಿಸ್ಬೇಕಾಗಿರೋ ವ್ಯಾಲ್ಯೂನ ಮೆನ್ಷನ್ ಮಾಡ್ತೀವಿ. ಇದು ಫಂಕ್ಷನ್ ಡೆಫಿನಿಷನ್, ಇದು ರಿಟರ್ನ್ ಸ್ಟೇಟ್ಮೆಂಟ್. ಸಿಂಟ್ಯಾಕ್ಸ್ ಹೀಗಿರುತ್ತೆ ರಿಟರ್ನ್ ಸ್ಟೇಟ್ಮೆಂಟಿಂದು: ರಿಟರ್ನ್ ವೇರಿಯಬಲ್ ನೇಮ್ ಆರ್ ಕಾನ್ಸ್ಟೆಂಟ್. ಅಲ್ಲಿ ವೇರಿಯಬಲ್ ನೇಮನ್ನು ಬೇಕಾದ್ರೆ ಕಳಿಸ್ಬೋದು, ಅಥವಾ ಆ್ಯಕ್ಚುಯಲ್ ವ್ಯಾಲ್ಯೂ ಅಥವಾ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವ್ದು ಬೇಕಾದರೂ ರಿಟರ್ನ್ ಮಾಡ್ಬೋದು. ಈಗ ನಾವು ಇವತ್ತು ಟೈಪ್ಸ್ ಆಫ್ ಫಂಕ್ಷನ್ಸಲ್ಲಿ ಬಿಲ್ಟ್ ಇನ್ ಫಂಕ್ಷನ್ಸ್ ಮತ್ತು ಯೂಸರ್ ಡಿಫರೆಂಟ್ ಫಂಕ್ಷನ್ಸ್ ಎರಡೂ ಥರದ ಫಂಕ್ಷನ್ಸನ್ನು ನೋಡಿದ್ದೀವಿ. ಯೂಸರ್ ಡಿಫರೆಂಟ್ ಫಂಕ್ಷನ್ಸಲ್ಲಿ ಏನು ಅಡ್ವಾಂಟೇಜಸ್ ಇದೆ ಅಂತ ನೋಡೋಣ. ಇದನ್ನು ನಾವೇ ಬರೆದಿರೋ ಪ್ರೋಗ್ರಾಮ್ ಆಗಿರೋದ್ರಿಂದ ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಯಾವ್ಯಾವ ಭಾಗದಲ್ಲಿ ಏನೇನು ನಾವು ಡಿಫೈನ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಸೊ ಅರ್ಥ ಮಾಡ್ಕೊಳ್ಳೋದು ಸುಲಭ, ಮೇಂಟೈನ್ ಮಾಡೋದು ಸುಲಭ, ಆ್ಯಂಡ್ ಡಿಬಗ್ ಮಾಡೋದು ಸುಲಭ. ಅದು ನಾವೇ ಬರೆದಿರೋಂಥ ಪ್ರೋಗ್ರಾಮ್ ಆಗಿರೋದ್ರಿಂದ ನಮಗೆ ಫೆಮಿಲಿಯಾರಿಟಿ ಇರುತ್ತೆ. ಆಮೇಲೆ ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ಸನ್ನು ಒಂದು ಸರಿ ಬರೆದ ಮೇಲೆ ನೀವು ಬೇರೆ ಪ್ರೋಗ್ರಾಮ್ಸಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ದೀಸ್ ಆರ್ ರೀಯೂಸಬಲ್ ಕೋಡ್ಸ್. ಎ ಲಾರ್ಜ್ program can be divided into smaller modules. Hence, a large project can be divided among many programmers. ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟನ್ನು ನೀವು ಡೆವಲಪ್ ಮಾಡಬೇಕು ಅಂತ ಆದಾಗ ನಾವು ಅದನ್ನು ಪಾರ್ಟಿಷನ್ಸ್ ಆಗಿ ಒಡೆದುಬಿಟ್ಟು, ಒಂದು ಡಿಫರೆಂಟ್ ಮಾಡ್ಯೂಲ್ಸ್ ಆಗಿ ಒಡೆದುಬಿಟ್ಟು ಅದನ್ನು ಮಲ್ಟಿಪಲ್ ಪ್ರೋಗ್ರಾಮರ್ಸ್ ಪ್ಯಾರಲಲ್ ಆಗಿ ವರ್ಕ್ ಮಾಡ್ಬೋದು ಅದ್ರ ಮೇಲೆ. ಸೊ ದೊಡ್ಡ ದೊಡ್ಡ ಪ್ರೋಗ್ರಾಮನ್ನು ಒಬ್ಬರೇ ಹ್ಯಾಂಡಲ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಹಾಗಾಗಿ ಫಂಕ್ಷನ್ಸನ್ನು ಯೂಸ್ ಮಾಡೋದು ತುಂಬ ಬೆನಿಫಿಷಿಯಲ್. ನೆಕ್ಸ್ಟ್ ಸೆಷನ್ನಲ್ಲಿ ನೆಸ್ಟಿಂಗ್ ಆಫ್ ಫಂಕ್ಷನ್ಸ್ ಅಂದರೆ ಒಂದು ಫಂಕ್ಷನ್ ಒಳಗಡೆ ಮತ್ತೊಂದು ಫಂಕ್ಷನನ್ನು ಕಾಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್.